ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ವೀಕ್ಷಕರೇ, ಸನ್ಮಾರ್ಗ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯ ಸುದೇಶ್. ವಿದೇಶದಲ್ಲಿ ಕೆಲಸ ಕೊಡಿಸುವ ಎಲ್ಲಾ ಏಜೆನ್ಸಿಗಳು ಕಾನೂನುಬದ್ಧವಾಗಿ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿ ನೋಂದಾಯಿಸಿಕೊಳ್ಳುವುದು ಕಡ್ಡಾಯವಾಗಿದೆ. ಮಂಗಳೂರಿನಲ್ಲಿ 25ರಿಂದ 30 ಏಜೆನ್ಸಿಗಳು ಈ ರೀತಿ ನೋಂದಾಯಿಸಿಕೊಂಡವರಿದ್ದಾರೆ. ನೋಂದಾಯಿಸಿಕೊಳ್ಳದವರೊಂದಿಗೆ ವ್ಯವಹರಿಸಿ ಮೋಸ ಹೋಗುವವರಿಗೆ ಮಂಗಳೂರು ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಎಚ್ಚರಿಕೆ ನೀಡಿದ್ದಾರೆ. ಮಂಗಳೂರು ನಗರದ ಹೆಚ್ಚಿನ ಮಂದಿ ವಿದೇಶಕ್ಕೆ ಹೋಗಿ ಕೆಲಸ ಮಾಡಬೇಕೆಂಬ ಹಂಬಲ ಹೊಂದಿದ್ದಾರೆ. ಆದರೆ ವಿದೇಶದಲ್ಲಿ ಕೆಲಸ ಕೊಡಿಸುವುದಾಗಿ ನಂಬಿಸಿ ನಕಲಿ ಏಜೆಂಟ್ಗಳಿಂದ ಮೋಸ ಹೋದವರಿದ್ದಾರೆ. ಹಾಗಾಗಿ ಇಂತಹ ಏಜೆನ್ಸಿಗಳ ಬಗ್ಗೆ ಜನರು ಜಾಗೃತಿಯಿಂದ ಇರಬೇಕು ಎಂದು ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ 25ರಿಂದ 30 ಏಜೆನ್ಸಿಗಳು ಈ ರೀತಿ ನೋಂದಾಯಿಸಿಕೊಂಡವರಿದ್ದಾರೆ. ಈ ನೋಂದಾಯಿಸಿಕೊಂಡ ಏಜೆನ್ಸಿಗಳನ್ನು ಬಿಟ್ಟು ನಕಲಿ ಏಜೆಂಟ್ಗಳ ಬಳಿ ಹೋಗಿ ಹಣ ಕೊಟ್ಟು ಮೋಸ ಹೋದವರ ಪ್ರಕರಣ ದಾಖಲಿಸಿಕೊಂಡು ಆರೋಪಿಗಳನ್ನು ಬಂಧಿಸಿದರೂ ಹಣ ವಾಪಸ್ ರಿಕವರಿ ಮಾಡುವುದು ಕೊಂಚ ಕಷ್ಟವಾಗುತ್ತಿದೆ. ಹಾಗಾಗಿ ಎಲ್ಲರೂ ಕೂಡ ಜಾಗೃತರಾಗಿ ಎಂಇಎ ಅಡಿ ದಾಖಲಾತಿ ಮಾಡಿಕೊಂಡ ಏಜೆನ್ಸಿಗಳಿಂದ ಮಾತ್ರ ಹೋಗಬೇಕು ಎಂದು ಅವರು ತಿಳಿಸಿದರು. ಸಮಾಜವಾದಿ ಪಕ್ಷದ 25ರಿಂದ 26 ಸಂಸದರು ಪಕ್ಷದಿಂದ ಹೊರಬರಲು ಸಿದ್ಧವಾಗಿದ್ದು, ವಿರೋಧ ಪಕ್ಷಗಳ ಪಾಳೆಯವನ್ನು ವಿಭಜಿಸುವ ಯಾವುದೇ ಪ್ರಯತ್ನವನ್ನು ಬಿಜೆಪಿ ಮಾಡುತ್ತಿಲ್ಲ ಎಂದು ಉತ್ತರ ಪ್ರದೇಶ ಉಪಮುಖ್ಯಮಂತ್ರಿ ಕೇಶವ್ ಪ್ರಸಾದ್ ಮೌರ್ಯ ತಿಳಿಸಿದ್ದಾರೆ. ಅಖಿಲೇಶ್ ಯಾದವ್ ತಮ್ಮ ಸಂಸದರನ್ನು ಉಳಿಸಿಕೊಳ್ಳುವ ಪ್ರಯತ್ನದಲ್ಲಿದ್ದಾರೆ ಎಂದು ಹೇಳಿದ್ದಾರೆ. ಲಕ್ನೋದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಕೇಶವ್ ಪ್ರಸಾದ್ ಮೌರ್ಯ, ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್ ವಿರುದ್ಧ ವಾಗ್ದಾಳಿ ನಡೆಸಿದರಲ್ಲದೆ ಸಮಾಜವಾದಿ ಪಕ್ಷ ಇನ್ನೆಂದೂ ರಾಜ್ಯದಲ್ಲಿ ಅಧಿಕಾರಕ್ಕೆ ಮರಳುವುದಿಲ್ಲ ಎಂದು ಹೇಳಿದರು. ಸಮಾಜವಾದಿ ಪಕ್ಷದ 25-26 ಸಂಸದರು ಪಕ್ಷದಿಂದ ಹೊರಬರಲು ಸಿದ್ದರಾಗಿದ್ದಾರೆ. ಆದರೆ ನಾವು ಅವರನ್ನು ಒಡೆಯುತ್ತಿಲ್ಲ. ಅವರೇ ಪಕ್ಷವನ್ನು ವಿಭಜಿಸಲಿದ್ದಾರೆ ಎಂಬುದು ನಮಗೆ ತಿಳಿದಿದೆ ಎಂದು ಅವರು ಸ್ಪಷ್ಟಪಡಿಸಿದರು. ಸಮಾಜವಾದಿ ಪಕ್ಷದಲ್ಲಿ ಪ್ರಮುಖ ರಾಜಕೀಯ ಮರುಹೊಂದಾಣಿಕೆ ಪ್ರಕ್ರಿಯೆ ಜಾರಿಯಲ್ಲಿದೆ ಎಂದು ಉತ್ತರ ಪ್ರದೇಶ ಸಚಿವ ಹಾಗೂ ಸುಹೇಲ್ ದೇವ್ ಭಾರತೀಯ ಸಮಾಜ್ ಪಾರ್ಟಿಯ ಮುಖ್ಯಸ್ಥ ಓಂ ಪ್ರಕಾಶ್ ರಾಜ್ಭರ್ ಹೇಳಿಕೆ ನೀಡಿದ್ದರಿಂದ ತೀವ್ರಗೊಂಡಿರುವ ರಾಜಕೀಯ ಊಹಾಪೋಹಗಳ ನಡುವೆಯೇ ಕೇಶವ್ ಪ್ರಸಾದ್ ಮೌರ್ಯರಿಂದ ಈ ಹೇಳಿಕೆ ಹೊರಬಿದ್ದಿದೆ. ಕೇಶವ್ ಪ್ರಸಾದ್ ಮೌರ್ಯರ ಪ್ರತಿಪಾದನೆಯನ್ನು ಗುರುವಾರ ಸಮರ್ಥಿಸಿದ ರಾಜ್ಭರ್, ಸಮಾಜವಾದಿ ಪಕ್ಷದಲ್ಲಿ ವಿಭಜನೆ ಅನಿವಾರ್ಯವಾಗಿದೆ ಹಾಗೂ ಅಖಿಲೇಶ್ ಯಾದವ್ ತಮ್ಮ ಸಂಸದರನ್ನು ಉಳಿಸಿಕೊಳ್ಳುವ ಪ್ರಯತ್ನದಲ್ಲಿದ್ದಾರೆ ಎಂದು ಹೇಳಿದ್ದಾರೆ. ಗುಜರಾತ್ನ ಭರೂಚ್ನಲ್ಲಿರುವ ಐತಿಹಾಸಿಕ ಜಾಮಾ ಮಸೀದಿಯು ಪುರಾತನ ಜೈನ ದೇವಾಲಯವಾಗಿದ್ದು 12ನೇ ಶತಮಾನದ ಸಂತ ಚಕ್ರಧರ್ ಸ್ವಾಮಿಯ ಜನ್ಮಸ್ಥಳವಾಗಿತ್ತು ಎಂದು ವಿವಿಧ ಜೈನ ಸಂಘಟನೆಗಳು ಹಕ್ಕು ಮಂಡಿಸಿವೆ. ಮಾತ್ರ ಅಲ್ಲ, ಚಕ್ರಧರ್ ಸ್ವಾಮಿ ರಾಷ್ಟ್ರೀಯ ಪರಂಪರೆ ಸಂರಕ್ಷಣಾ ಸಮಿತಿ ಮತ್ತು ವಿವಿಧ ಜೈನ ಸಂಘಟನೆಗಳ ಜಂಟಿ ಆಶ್ರಯದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಗಿದೆ. ಮಸೀದಿಯೊಳಗೆ ಪ್ರಾಚೀನ ವಿಗ್ರಹಗಳು ಮತ್ತು ಹಿಂದೂ ಪೂಜಾ ಚಿಹ್ನೆಗಳು ಇವೆ ಎಂದು ಚಕ್ರಧರ್ ಸ್ವಾಮಿ ರಾಷ್ಟ್ರೀಯ ಪರಂಪರೆ ಸಮಿತಿ ಆರೋಪಿಸಿದೆ. ಈ ಮಸೀದಿಯು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ ರಕ್ಷಣೆಯಲ್ಲಿದೆ. ಕೆಲವು ದಿನಗಳ ಹಿಂದೆ ಪ್ರತಿಭಟನೆಗಳಿಗೆ ಹೆದರಿ ಇಲ್ಲಿ ದೊಡ್ಡ ಸಮೂಹ ಸೇರುವುದನ್ನು ತಡೆಯುವಂತೆ ಎಎಸ್ಐ ಆಡಳಿತಕ್ಕೆ ಪತ್ರ ಬರೆದಿತ್ತು. ಆದರೆ ಇದರ ಹೊರತಾಗಿಯೂ ಕಲೆಕ್ಟರೇಟ್ಗೆ 1 ಕಿಲೋಮೀಟರ್ ಉದ್ದದ ಮೆರವಣಿಗೆಯನ್ನು ಆಯೋಜಿಸಲಾಗಿತ್ತು. ಮಹಾರಾಷ್ಟ್ರದ ಅಮರಾವತಿ ಸೇರಿದಂತೆ ವಿವಿಧ ಜಿಲ್ಲೆಗಳಿಂದ ಚಕ್ರಧರ ಸ್ವಾಮಿಯ ಅನುಯಾಯಿಗಳು ಮೆರವಣಿಗೆಯಲ್ಲಿ ಭಾಗವಹಿಸಿದ್ದರು ಎಂದು ವರದಿಗಳು ಹೇಳಿವೆ. 2007ರ ಅಜ್ಮೀರ್ ದರ್ಗಾ ಸ್ಫೋಟ ಪ್ರಕರಣದಲ್ಲಿ ಶಿಕ್ಷೆಗೊಳಗಾಗಿ ನಂತರ ಜಾಮೀನಿನ ಮೇಲೆ ಬಿಡುಗಡೆಯಾದ ಭವೇಶ್ ಪಟೇಲ್ ಅಲಿಯಾಸ್ ಸ್ವಾಮಿ ಮುಕ್ತಾನಂದ ರ್ಯಾಲಿಯ ನೇತೃತ್ವ ವಹಿಸಿದ್ದವರಲ್ಲಿ ಒಬ್ಬರಾಗಿದ್ದಾರೆ. ಇರಾನ್ ಜೊತೆಗೆ ಅಮೆರಿಕ ನಡೆಸಿರುವ ಕದನ ವಿರಾಮ ಒಪ್ಪಂದವು ಇಸ್ರೇಲ್ ಪ್ರಧಾನಿ ನೇತನ್ಯಾಹು ಅವರಿಗೆ ಗಂಭೀರ ರಾಜಕೀಯ ಬಿಕ್ಕಟ್ಟನ್ನು ಉಂಟುಮಾಡಿದೆ. ಹೊಸ ಪರಿಸ್ಥಿತಿಯು ನೇತನ್ಯಾಹು ದಶಕಗಳಿಂದ ನಿರ್ಮಿಸಿರುವ ರಾಜಕೀಯ ಇಮೇಜ್ ಅನ್ನು ನಾಶಪಡಿಸುತ್ತಿದೆ ಎಂದು ಅಂದಾಜಿಸಲಾಗಿದೆ. ನೇತನ್ಯಾಹು ಅವರ ನಾಯಕತ್ವದ ಸಾಮರ್ಥ್ಯವು ಇದೀಗ ಪ್ರಶ್ನಾರ್ಹವಾಗಿದೆ. ಯಾಕೆಂದರೆ ತನ್ನ ಮಿತ್ರ ರಾಷ್ಟ್ರವಾದ ಅಮೆರಿಕದಿಂದಲೇ ಬಹಿರಂಗ ಟೀಕೆ ಮತ್ತು ನಿರ್ಲಕ್ಷ್ಯಕ್ಕೆ ಗುರಿಯಾಗಿದ್ದಾರೆ. ಮುಂಬರುವ ಸಾರ್ವತ್ರಿಕ ಚುನಾವಣೆಯಲ್ಲಿ ಹಿಜ್ಬುಲ್ಲಾ ಮೇಲಿನ ದಾಳಿಗಳನ್ನು ಕೊನೆಗೊಳಿಸಬೇಕೆಂಬ ವಾಷಿಂಗ್ಟನ್ ಮತ್ತು ಇರಾನ್ ಬೇಡಿಕೆಯು ನೇತನ್ಯಾಹು ಅವರ ಮಿಸ್ಟರ್ ಸೆಕ್ಯೂರಿಟಿ ಎಂಬ ವರ್ಚಸ್ಸಿಗೆ ಕಳಂಕ ತಂದಿದೆ ಎಂಬ ವರದಿ ಇದೆ. ವಿರೋಧ ಪಕ್ಷದ ನಾಯಕ ಲ್ಯಾಪಿಡ್ ಅವರು ಇದೇ ಆರೋಪವನ್ನು ಮಾಡಿದ್ದಾರೆ. ಇಸ್ರೇಲ್ ಹಿತಾಸಕ್ತಿಗಳ ಸಂಪೂರ್ಣ ಶರಣಾಗತಿ ಎಂದು ಒಪ್ಪಂದವನ್ನು ಬಣ್ಣಿಸಿದ್ದಾರೆ. ನೇತನ್ಯಾಹು ಸಂಪುಟದಲ್ಲಿರುವ ತೀವ್ರ ಬಲಪಂಥೀಯ ನಾಯಕರು ಕೂಡ ಈ ಒಪ್ಪಂದದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಕ್ಟೋಬರ್ 7, 2023ರಂದು ಹಮಾಸ್ ನಡೆಸಿದ ದಾಳಿಯ ನಂತರ ಅಳವಡಿಸಿಕೊಂಡ ಆಕ್ರಮಣಕಾರಿ ಭದ್ರತಾ ನೀತಿಯು ಗಮನಾರ್ಹ ಲಾಭಗಳನ್ನು ನೀಡಿಲ್ಲ ಎಂಬ ಬಲವಾದ ಟೀಕೆಯೂ ಇದೆ. ಗಾಜಾದ ಹೆಚ್ಚಿನ ಭಾಗವು ಇನ್ನೂ ಹಮಾಸ್ ನಿಯಂತ್ರಣದಲ್ಲಿದೆ ಎಂಬ ಅಂಶವನ್ನು ಇದಕ್ಕೆ ಸಾಕ್ಷಿಯಾಗಿ ಉಲ್ಲೇಖಿಸಲಾಗಿದೆ. ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ ಅಂತ್ಯಗೊಳಿಸುವ ಶಾಂತಿ ಒಪ್ಪಂದದ ಭವಿಷ್ಯ ಮತ್ತೆ ಅನಿಶ್ಚಿತವಾಗಿದ್ದು, ಸ್ವಿಟ್ಜರ್ಲೆಂಡ್ನ ಜೆನೀವಾದಲ್ಲಿ ಜೂನ್ 19ರಂದು ನಡೆಯಬೇಕಿದ್ದ ಅಧಿಕೃತ ಸಹಿ ಕಾರ್ಯಕ್ರಮ ತಾತ್ಕಾಲಿಕವಾಗಿ ಮುಂದೂಡಲ್ಪಟ್ಟಿದೆ. ಕಾರ್ಯಕ್ರಮದ ಘೋಷಣೆಯನ್ನು ಪಾಕಿಸ್ತಾನದ ಪ್ರಧಾನಿ ಶೆಹಬಾಜ್ ಶರೀಫ್ ಎಕ್ಸ್ ಖಾತೆಯಿಂದ ದಿಢೀರ್ ಅಳಿಸಿದ್ದು, ಹೊಸ ಪೋಸ್ಟ್ನಲ್ಲಿ ಸಭೆಯ ಉಲ್ಲೇಖವೇ ಕಾಣಿಸಲಿಲ್ಲ. ಇದರಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಲವು ಪ್ರಶ್ನೆಗಳು ಮೂಡಿವೆ. ಅಮೆರಿಕ ಇರಾನ್ ನಡುವೆ ಶಾಂತಿ ಮಾತುಕತೆಗಳಿಗೆ ಪಾಕಿಸ್ತಾನ ಮತ್ತು ಕತಾರ್ ಪ್ರಮುಖ ಮಧ್ಯಸ್ಥಿಕೆ ವಹಿಸಿವೆ. ಮೊದಲು ಪಾಕಿಸ್ತಾನದ ಪ್ರಧಾನಿ ಶೆಹಬಾಜ್ ಶರೀಫ್ ಜೂನ್ 19
20ರಂದು ಜಿನಿವಾದಲ್ಲಿ ಐತಿಹಾಸಿಕ ಶಾಂತಿ ಒಪ್ಪಂದಕ್ಕೆ ಅಧಿಕೃತ ಸಹಿ ನಡೆಯಲಿದೆ ಎಂದು ಘೋಷಿಸಿದರು. ಆದರೆ ಕೆಲವೇ ಗಂಟೆಗಳಲ್ಲಿ ಆ ಪೋಸ್ಟ್ ಅಳಿಸಲಾಯಿತು. ಇದರ ನಡುವೆ ಇರಾನ್ ವಿದೇಶಾಂಗ ಸಚಿವಾಲಯದ ವಕ್ತಾರ ಇಸ್ಮಾಯಿಲ್ ಬಘಾಯಿ ಶುಕ್ರವಾರದ ಸಭೆ ಇನ್ನೂ ಖಚಿತವಾಗಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಒಪ್ಪಂದಕ್ಕೆ ಉಭಯ ದೇಶಗಳ ಉನ್ನತ ನಾಯಕರು ನೇರವಾಗಿ ಸಹಿ ಹಾಕುವುದು ಸೂಕ್ತ ಎಂಬ ಅಭಿಪ್ರಾಯದ ಹಿನ್ನೆಲೆ ಸಭೆಯನ್ನ ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಇದಕ್ಕೂ ಮೊದಲು ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಮತ್ತು ಇರಾನ್ನ ಮುಖ್ಯ ಸಮಾಲೋಚಕ ಮೊಹಮ್ಮದ್ ಬಗೇರ್ ಗಾಲಿಬಾಫ್ ಡಿಜಿಟಲ್ ಮೂಲಕ ಕರಡು ಒಪ್ಪಂದಕ್ಕೆ ಸಹಿ ಹಾಕಿದರು. ನಂತರ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ 14 ಅಂಶಗಳ ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಿರುವುದಾಗಿ ವರದಿಯಾಗಿದೆ. ಈ ಒಪ್ಪಂದದ ಪ್ರಮುಖ ಅಂಶಗಳಲ್ಲಿ 60 ದಿನಗಳ ತಾತ್ಕಾಲಿಕ ಯುದ್ಧ ವಿರಾಮ, ಹಾರ್ಮುಜ್ ಜಲಸಂಧಿ ತೆರವು, ಅಮೆರಿಕದ ನೌಕಾ ನಿರ್ಬಂಧ ಸಡಿಲಿಕೆ ಹಾಗೂ ಇರಾನ್ನ ಅಣು ಚಟುವಟಿಕೆಗಳ ಮೇಲೆ IAEA ಮೇಲ್ವಿಚಾರಣೆ ಸೇರಿವೆ. ಆದರೆ ಅಂತಿಮ ಸಹಿ ಕಾರ್ಯಕ್ರಮದ ದಿನಾಂಕದ ಬಗ್ಗೆ ಇನ್ನೂ ಗೊಂದಲ ಮುಂದುವರೆದಿದ್ದು, ಜಾಗತಿಕ ರಾಜಕೀಯ ವಲಯದ ಗಮನ ಈಗ ಜಿನಿವಾಕ್ಕೆ ನೆಟ್ಟಿದೆ. ಇದು ಈ ಹೊತ್ತಿನ ಸುದ್ದಿ ಸಂಚಯ. ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್, ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ.